ಎಲ್ಲರೂ ನಾರಾಯಣ ಸ್ವರೂಪಿಗಳೇ. ಅಂದ್ರೆ ಪರಮಾತ್ಮನಾದ ನಾರಾಯಣನೇ ಇವರೆಲ್ಲರ ರೂಪದಲ್ಲಿ ವ್ಯಕ್ತವಾಗಿದ್ದಾನೆ ಅಂತ ಅರ್ಥ. ಯಾರು ನಾಮರೂಪಗಳನ್ನು ನೋಡ್ತಾ ಇದ್ದಾರೋ ಅವರು ಆ ನಾಮರೂಪಗಳ ಹಿಂದಿರುವಂತಹ ತತ್ವವನ್ನು ನೋಡೋದಕ್ಕೆ ಆಗೋದಿಲ್ಲ. ಯಾರಿಗೆ ಆ ಪರಮಾತ್ಮ ತತ್ವ ದರ್ಶನ ಆಗಿದೆಯೋ, ತತ್ವಜ್ಞಾನಿಗಳಾಗಿ ಆ ಕಂಡ್ರು ಕೂಡ ಗೌಣ. ನಾಮರೂಪಗಳನ್ನು ನೋಡ್ತಾ ಇರ್ತಾರೆ, ಆದ್ರೆ ಎಲ್ಲ ನಾಮರೂಪಗಳ ಹಿಂದೆ ಪರಮಾತ್ಮನನ್ನು ಕೂಡ ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಾರೆ. ಇದನ್ನ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಇಂದ್ರಿಯಗಳಿಲ್ಲದೆ ಪ್ರತ್ಯಕ್ಷವಾಗಿ ಕಾಣುವಂತಹ ಒಂದು ಜ್ಞಾನ ಇದು. ಅಂತಹ ಒಂದು ಜ್ಞಾನ ದೃಷ್ಟಿ. ಆತ್ಮನಾಗಿರುವಂತಹ ಯುಧಿಷ್ಠಿರ